ನಮ್ಮ ಊರು ನಮ್ಮ ಹೆಮ್ಮೆ ಅರಿವು ಅಭಿಯಾನದ ಒಂದು ಆಂದೋಲನ ಈ ಬಾರಿ ನಮ್ಮ ಜಾಲ್ಸೂರು ಗ್ರಾಮದಲ್ಲಿ ನಡೀತಾ ಇದೆ. ಸೊ 2 ವಾರದಿಂದ ನಿರಂತರವಾಗಿ ನಮ್ಮ ಎಲ್ಲ ವರದಿಗಾರರು ಮತ್ತು ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಫೀಲ್ಡಲ್ಲಿದ್ದಾರೆ. ಜಾಲ್ಸೂರು ಗ್ರಾಮದಲ್ಲಿ ಮನೆ ಮನೆ ಅರಿವು ಭೇಟಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೇಳುವುದಿದ್ರೆ, ಈಗಾಗಲೇ ನಾವು ಜಾಲ್ಸೂರು ಗ್ರಾಮದಲ್ಲಿ ಈಗಾಗಲೇ ಭೇಟಿ ಮಾಡಿದ್ದೇವೆ. ಪಂಚಾಯಿತಿಗಳಿರ್ಬೋದು, ಸಹಕಾರಿ ಇದು ಸೊಸೈಟಿ, ಶಾಲೆ, ದೇವಸ್ಥಾನ, ಅಂಗನವಾಡಿ, ಹೀಗೆ ಎಲ್ಲ ಕಡೆಗೂ ಭೇಟಿ ಮಾಡಿ ನಮ್ಮ ಊರು ನಮ್ಮ ಹೆಮ್ಮೆ ಈ ವಿಚಾರಗಳ ಬಗ್ಗೆ ಈಗಾಗಲೇ ನಾವು ಕಳೆದ ನಮ್ಮ ಸುದ್ದಿಯ ಸುತ್ತ ಕಾರ್ಯಕ್ರಮ ಇರ್ಬೋದು, ಕಳೆದ ವಾರದ ಸುದ್ದಿಯ ಸುತ್ತದ ಕಾರ್ಯಕ್ರಮ ಇರ್ಬೋದು, ಹಿಂದಿನ ವಾರದ ಸುದ್ದಿಯ ಸುತ್ತದ ಕಾರ್ಯಕ್ರಮದಲ್ಲಿ ಇದರ ಏನು ಉದ್ದೇಶ ಅಂತ ಹೇಳುವಂಥದ್ದನ್ನು ನಾವು ಈಗಾಗಲೇ ಹೇಳಿದ್ದೇವೆ. ಈಗ ಒಂದು ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಜಾಲ್ಸೂರು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅಲ್ಲಿ ಕಳೆದ ವಾರ 2 ದಿವಸ 13 ಮತ್ತು 14ನೇ ತಾರೀಕಿಗೆ ನಾವು ಎಲ್ಲ ಜನರನ್ನು ಭೇಟಿಯಾಗಿ ಅವರೊಟ್ಟಿಗೆ ವಿವರವನ್ನು ನೀಡಿದ್ದೇವೆ. ಓಕೆ. ಈ ಭಾಗದ ಅಂದರೆ ನಮ್ಮ ವ್ಯವಸ್ಥಾಪಕರು ಮತ್ತು ಈ ಗ್ರಾಮದಲ್ಲೇ ವಾಸವಾಗಿರುವವರು ನಮ್ಮ ಸಹೋದ್ಯೋಗಿಗಳು ಯಶ್ವಿತ್ ಕಾಳಮನೆಯವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮ್ಮ ಊರು ನಮ್ಮ ಹೆಮ್ಮೆ ಅರಿವು ಅಭಿಯಾನ ಆರಂಭದಲ್ಲಿ ಜಾಲ್ಸೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ. ಸೊ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಈ ಒಂದು ಗ್ರಾಮದಲ್ಲಿ ನಮ್ಮ ತಂಡ ಭೇಟಿ ಮಾಡ್ತಾ ಇದೆ. ಅದರ ಬಗ್ಗೆ ಒಂದು ಒಳ್ಳೆಯ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಹೇಗೆ ನಡೀತಾ ಇದೆ ಇದರ ಒಂದು ಕೆಲಸ ಕಾರ್ಯಗಳು ಅಂತ ಹೇಳುವಂಥದ್ದು? ಈಗ ಹೆಚ್ಚಿನ ಅಂಶ ನಾವು ನವೆಂಬರ್ 30 ಶನಿವಾರದಂದು ನಾವು ಅಲ್ಲಿ ಒಂದು ಅರಿವು ಅಭಿಯಾನದ ಬಗ್ಗೆ ಪೂರ್ವಭಾವಿ ಸಭೆ ಮಾಡ್ಲಿಕ್ಕಿದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ ನಾವು 2 ವಾರದಿಂದ ನಮ್ಮ ತಂಡ ಸುದ್ದಿ ಬಳಗ ತಂಡೋಪತಂಡವಾಗಿ ಅಲ್ಲಿ ಎಲ್ಲ ಶಾಲೆ ಕಾಲೇಜುಗಳಿಗೆ ಗ್ರಾಮ ಪಂಚಾಯತ್ಗಳಿಗೆಲ್ಲ ಹೋಗಿ ಕೆಲವು ಪರಿಸರದಲ್ಲಿ ಮನೆಗೆ ಕಾಲೋನಿಗಳಿಗೆ ಕೂಡ ಭೇಟಿ ಮಾಡಿ ಅಲ್ಲಿ ಒಂದು ಜನರ ಕೃಷಿ ಮಾಹಿತಿ, ಪರವೂರಿನಲ್ಲಿರುವ ಉದ್ಯೋಗದಲ್ಲಿರುವವರ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದೇವೆ. ಜೊತೆಗೆ ನಮ್ಮಲ್ಲಿ ಸುದ್ದಿ ವಾಟ್ಸಪ್ ಗ್ರೂಪ್ ಕೂಡ ಜಾಯಿನ್ ಮಾಡ್ತಾ ಇದ್ದೇವೆ. ಯಾರು ವಾಟ್ಸಪ್ ಗ್ರೂಪ್ ಅಲ್ಲಿ ಇಲ್ಲ, ವೆಬ್ಸೈಟ್ ಲಿಂಕ್ ಬರುವ ಹಾಗೆ ಅವರಿಗೆ ಮಾಡ್ತಾ ಇದ್ದೇವೆ. ಇದು ಈಗ ನಿರಂತರವಾಗಿ 2 ವಾರದಿಂದ ವಾರಲ್ಲಿ 2 ದಿನ 4 ದಿನ ನಾವು ಮಾಡಿದ್ದೇವೆ. ಇನ್ನು ಮುಂದೆ ನಾವು ಏನೆಲ್ಲ ಈ ಸಖಿಗಳು ಅಂತ ಇಲಾಖೆಯ ಒಂದು ಸಖಿಗಳು ನಮ್ಮ ಗ್ರಾಮದಲ್ಲಿ ಯಾರೆಲ್ಲ ಇದ್ದಾರೆ, ಸಂಜೀವಿನಿ ಒಕ್ಕೂಟದವರು ಯಾರೆಲ್ಲ ಇದ್ದಾರೆ, ಅವರನ್ನೆಲ್ಲ ಒಂದು ರೌಂಡ್ ಮಾತಾಡಿ ಆಗಿದೆ. ಇನ್ನು ಅವರು ಏನು ಅಲ್ಲಿ ಪ್ರಾಡಕ್ಟ್ಗಳು ಕೆಲವು ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಮನೆಗಳಲ್ಲೇ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಿರಂತರವಾಗಿ ನಾವು ನಮ್ಮ ಸುದ್ದಿ ಅರಿವು ಕೃಷಿ ಕೇಂದ್ರದ ಮೂಲಕ ಅವರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಮುಂದಕ್ಕೆ ಮಾಡುವ ಬಗ್ಗೆ ಆ ದಿನದ ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ಲಿಕ್ಕಿದ್ದೇವೆ. ನಮ್ಮ ಅರಿವು ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಪಿ ಶಿವಾನಂದರು ಅವರು ಆ ಸಭೆಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿಕ್ಕಿದ್ದಾರೆ. ಸರ್ ನವೆಂಬರ್ 30ಕ್ಕೆ ಸಭೆ. ಹೌದು, ಶನಿವಾರ ಪಂಚಾಯತ್ನವರು, ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜೊತೆಗೆ ಸಂಜೀವಿನಿ ಒಕ್ಕೂಟದವರು, ಅದೇ ರೀತಿ ಇಲಾಖೆಯ ಕೆಲವು ಪಂಚಾಯತ್ ಮಟ್ಟದ ಇಲಾಖೆಯ ಕೆಲವು ಅಧಿಕಾರಿಗಳನ್ನು ಕರೆದಿದ್ದೇವೆ. 30ನೇ ತಾರೀಕಿಗೆ ಅಂತ ಹೇಳಿ ನಿನ್ನೆ ಮಾತಾಡಿಕೊಂಡಿದ್ದೇವೆ. ಹೆಚ್ಚಿನ ಅಂಶ ಅದೇ 30ನೇ ತಾರೀಕಿಗೆ ಶನಿವಾರ ಆ ಸಭೆಯನ್ನು ನಾವು ಮಾಡ್ಲಿಕ್ಕಿದ್ದೇವೆ ಪಂಚಾಯತ್ ಸಭಾಂಗಣದಲ್ಲಿ. ಹೌದು, ಜಾಲ್ಸೂರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಮಾಡ್ಲಿಕ್ಕಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಸರಿ. ಓಕೆ, ಧನ್ಯವಾದಗಳು ಯಶ್ವಿತ್ರವರಿಗೆ. ಬಹಳಷ್ಟು ಈ ಒಂದು ನಮ್ಮ ಊರು ನಮ್ಮ ಹೆಮ್ಮೆ ಅರಿವು ಆಂದೋಲನದ ಮೂಲಕ ಇವತ್ತು ಜಾಲ್ಸೂರು ಗ್ರಾಮದಲ್ಲಿ ಮೊದಲಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.